ಗೈಸ್ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಜನ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ, ರಿಟರ್ನ್ ಕ್ಯಾನ್ಸಲ್ ಏನು ಮಾಡ್ತಾ ಇಲ್ಲ, ಆದ್ರೂ ಕೂಡ ನನಗೆ ಕಮಿಷನ್ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿ. ಸೊ ಒಂದ್ ತಿಳ್ಕೊಳ್ಳಿ, ನೀವು ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ರು ಕೂಡ ಆ ಲಿಂಕ್ ಇಂದ ಜನ ಆರ್ಡರ್ ಮಾಡ್ಕೊಂಡ್ರು ನಿಮ್ಗೆ ಕಮಿಷನ್ ಸಿಗಲ್ಲ. ಯಾಕಪ್ಪ ಅಂತಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ತಂದೆ ಆದಂತಹ ರೂಲ್ಸ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಪಾಲಿಸಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಕಮಿಷನ್ ಅನ್ನೋದು ಸಿಗಲ್ಲ. ಓಕೆನಾ? ಸೊ ನೀವು ಅದೇ ಪ್ರಾಡಕ್ಟ್ ಅನ್ನ ಬೈ ಮಾಡಿಬಿಟ್ಟು ರಿವ್ಯೂ ಮಾಡಿ ಆಟೋಮೆಟಿಕ್ DM ಎಲ್ಲ ಕನೆಕ್ಟ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಕಮಿಷನ್ ಸಿಗಲ್ಲ. ಯಾಕಪ್ಪ ಅಂತ ಅಂದ್ರೆ, ಸೊ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಕ್ರಿಯೇಟರ್ ಕ್ಲಬ್ ಪಾಲಿಸಿ ಪ್ರಕಾರ ನೀವು ಫಸ್ಟ್ ಏನ್ ಮಾಡಬೇಕು, ಮೀಶೋ ಆಪ್ ಅಂತ ಹೇಳಿ ಟ್ಯಾಗ್ ಮಾಡಿರ್ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆನಾ? ಪ್ರೈಸ್ ಏನಾದ್ರು ಹೇಳ್ತಾ ಇದ್ದೀರಾ ಅಂತಂದ್ರೆ ಕರೆಕ್ಟ್ ಪ್ರೈಸ್ ಅನ್ನ ಹೇಳ್ಬೇಕು. ಸೊ ಪ್ರೈಸ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಓಕೆನಾ? ಸೊ ಹಂಗಾಗಿ ನೀವು ಪ್ರೈಸ್ ಬಗ್ಗೆ ಹೇಳಕ್ಕೆ ಹೋಗ್ಬೇಡಿ. ಓಕೆನಾ? ಕಂಫರ್ಟಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ ಈ ರೀತಿ ಮೆನ್ಷನ್ ಮಾಡಿ. ಸೊ ಪ್ರೈಸ್ ಎಷ್ಟಿದೆ ಅದನ್ನ ಹೇಳಕ್ ಹೋಗ್ಬೇಡಿ. ಅಂಡ್ ಇನ್ನೊಂದು, ಏನಾದ್ರು ಕಾಂಬೋ ಆಫರ್ ಅಲ್ಲಿ ಇದ್ರೆ ಅದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಬೇಕು, ಕಾಂಬೋ ಆಫರ್ ಅಲ್ಲಿ ಇದೆ ಅಂತ ಹೇಳಿ. ಓಕೆನಾ? ಸೊ ನೀವು ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೀಶೋ ಆಪ್ ಅನ್ನ ಟ್ಯಾಗ್ ಮಾಡಿಲ್ಲ ಅಂತಂದ್ರೆ ನಿಮ್ ಕಮಿಷನ್ ಅನ್ನೋದು ನಿಜ ಸಿಗಲ್ಲ ಗೈಸ್. ಓಕೆನಾ? ನೀವು ಟ್ಯಾಗ್ ಮಾಡಿರ್ಲೇಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ವಿಡಿಯೋನ ಹೆಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಹಾಕ್ಬೇಕು, ಟ್ಯಾಗ್ ಮೀಶೋ ಆಪ್ ಅನ್ನ ಹೆಂಗೆ ಟ್ಯಾಗ್ ಮಾಡೋದು, ಅಂಡ್ ಅದನ್ನ ಹೆಂಗೆ ಆಟೋಮೆಟಿಕ್ DM ಅನ್ನ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಪ್ರತಿಯೊಂದನ್ನು ಇವಾಗ ಫುಲ್ಲು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಅಂಡ್ ಗೈಸ್, ಇನ್ನೊಂದು ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಹೇಳ್ತಾ ಇದ್ರಿ ಪ್ರಾಡಕ್ಟ್ ಫೋಟೋನ ಇಟ್ಕೊಂಡು ಮಾಡ್ಬೋದಾ ಅಂತ ಹೇಳಿ. ಅದು ಕೂಡ ಪಾಲಿಸಿಯಲ್ಲಿದೆ. ಮೀಶೋ ಕ್ರಿಯೇಟರ್ ಕ್ಲಬ್ ಪಾಲಿಸಿ ಪ್ರಕಾರ ನೀವು ಫೋಟೋನ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕೋಬಹುದು. ಅದು ಬಿಟ್ಟು ಫೋಟೋನ ಇಟ್ಕೊಂಡು ಪೋಸ್ಟ್ ಅಂದ್ರೆ ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಹಾಕೋಕ್ಕಾಗಲ್ಲ. ಓಕೆನಾ? ಸೊ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿಬಿಟ್ಟು ರಿವ್ಯೂ ಕೊಟ್ರೆ ಓಕೆ, ಬಟ್ ಪ್ರಾಡಕ್ಟ್ ಅನ್ನೇ ಸ್ಲೈಡ್ ಶೋ ಮಾಡ್ಕೊಂಡು ಅದನ್ನೇ ಎಡಿಟ್ ಮಾಡ್ಕೊಂಡು ವಿಡಿಯೋ ತರ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಲ್ಲೂ ಕೂಡ ನಿಮ್ಗೆ ಕಮಿಷನ್ ಬರಲ್ಲ. ಓಕೆನಾ? ಸೊ ಇವಾಗ ಗೈಸ್ ತಡ ಮಾಡೋದು ಬೇಡ. ಇನ್ಸ್ಟಾಗ್ರಾಮ್ ಅಲ್ಲಿ ರಿವ್ಯೂ ವಿಡಿಯೋನ ಹೆಂಗೆ ಪೋಸ್ಟ್ ಮಾಡೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಏನೆಲ್ಲ ಹಾಕ್ಬೇಕು, ಮೀಶೋ ಆಪ್ ಅನ್ನ ಹೆಂಗೆ ಟ್ಯಾಗ್ ಮಾಡಬೇಕು, ಅದನ್ನ ಆಟೋಮೆಟಿಕ್ DM ಆಗಿ ಕ್ರಿಯೇಟರ್ ಕ್ಲಬ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ, ಏನು ಪ್ರತಿಯೊಂದು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ಮೂಲಕ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನನ್ನ ಚಾನಲ್ ಅಲ್ಲಿ ಸಿಗ್ತಾನೆ ಇರುತ್ತೆ. ಈ ಒಂದು ವಿಡಿಯೋಗೆ ಲೈಕ್ ಕೊಡ್ಕೊಂಡು ನೋಡಿ ಗೈಸ್. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹೆಂಗೆ ಹಾಕೋದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ ಗೈಸ್. ಮೊದಲಿಗೆ ಒಂದು ಪ್ರಾಡಕ್ಟ್ ಇಂದು ರಿವ್ಯೂ ವಿಡಿಯೋನ ನೀಟಾಗಿ ಮಾಡಿಟ್ಕೊಂಡಿರ್ರಿ. ಓಕೆನಾ? ಸೊ ಮೊದಲೇ ಮಾಡಿಟ್ಕೊಂಡಿರ್ಬೇಕು. ಇವಾಗ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ನಂದು ಒಂದು ಹಳೆ ವಿಡಿಯೋ ಇದೆ, ಅದನ್ನೇ ಇಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆನಾ? ನೋಡಿ, ಇದು ಹೊಸ ಅಕೌಂಟು, ಮೊನ್ನೆ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸಿದ್ನಲ್ಲ ಅದೇ ಅಕೌಂಟ್. ಇವಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಹೊಸಸ್ ಕೊಡಿ. ನೆಕ್ಸ್ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ರಿವ್ಯೂ ವಿಡಿಯೋ ಮಾಡಿಟ್ಕೊಂಡಿರ್ತೀರಾ ಸೊ ಆ ಒಂದು ರಿವ್ಯೂ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಮಗಳಿಗೆ ಒಂದು ಸೀರೆ ಉಟ್ಸಿದ್ದೆ, ಕಿಟ್ ಸ್ಯಾರಿದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಎಡಿಟ್ ಮಾಡುವಾಗ ನೀವು ಮೀಶೋ ಲೋಗೋ ಎಲ್ಲ ಹಾಕಿದ್ರೆ ಒಳ್ಳೆಯದು. ಓಕೆನಾ? ಮೀಶೋ ಲೋಗೋನು ಹಾಕಿರಿ. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಟಿನ್ಯೂ ಎಲ್ಲ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ಡಿಸ್ಕ್ರಿಪ್ಷನ್ನ ನೀವು ಟೈಟಲ್ ಏನಾದರೂ ಕೊಡ್ಬೋದು. ಓಕೆನಾ? ಟೈಟಲ್ ತುಂಬ ಅಟ್ರಾಕ್ಟಿವ್ ಆಗಿ ಯಾವ ಪ್ರಾಡಕ್ಟು ಏನು ಅಂತ ಹೇಳಿ ಕೊಡಿ. ನಾನು ಇವಾಗ ಸಿಂಪಲ್ಲಾಗಿ ಕಿಡ್ಸ್ ಸ್ಯಾರೀಸ್ ಅಂತ ಹೇಳಿ ಕೊಡ್ತೀನಿ. ಓಕೆನಾ? ಸೊ ಫುಲ್ಲು ಡಿಸ್ಕ್ರಿಪ್ಷನ್ ಎಲ್ಲ ಬರ್ಕೊಂತ ಕುತ್ಕೊಂಡ್ರೆ ಆಗಲ್ಲ. ಸೊ ನೀವು ಜಸ್ಟ್ ಅಟ್ರಾಕ್ಟಿವ್ ಆಗಿ ಡಿಸ್ಕ್ರಿಪ್ಷನ್ ಟೈಟಲ್ನ ಕೊಡಿ. ನೀವು ಯಾವ ಪ್ರಾಡಕ್ಟನ್ನು ರಿವ್ಯೂ ಕೊಡ್ತಾ ಇದ್ದೀರಾ ಆ ಪ್ರಾಡಕ್ಟಿನ ಟೈಟಲ್ ಕೊಡಿ. ಆ್ಯಂಡ್ ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಟ್ರೆಂಡಿಂಗ್ ವಿಡಿಯೋ, ವೈರಲ್ ವಿಡಿಯೋ, ರೀಲ್ಸ್ ಫೀಡು, ಇನ್ಸ್ಟಾ ವಿಡಿಯೋ, ಈ ಥರ ಎಲ್ಲ ಹ್ಯಾಶ್ಟ್ಯಾಗ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೋಡಿ, ಎಟ್ಟನ್ನ ಹಾಕ್ಬಿಟ್ಟು ಮೀಶೋ ಆ್ಯಪ್ ಅಂತ ಹೇಳಿ ಟ್ಯಾಗ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಇದನ್ನು ಮಾಡಲೇಬೇಕು. ಅಕಸ್ಮಾತ್ ನೀವೇನಾದರೂ ಮೀಶೋ ಆ್ಯಪನ್ನು ಟ್ಯಾಗ್ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಅರ್ನಿಂಗ್ ಸಿಗಲ್ಲ. ಓಕೆನಾ? ಸೊ ನೋಡಿ, ಈ ಥರ ಟ್ಯಾಗ್ ಮಾಡಿದ ತಕ್ಷಣವೇ ಅಕೌಂಟು ಕಾಣಿಸುತ್ತೆ. ಸೊ ಜಸ್ಟ್ ಇಷ್ಟೇ. ಸೊ ಇದ್ರ ಜೊತೆಗೆ ನೀವು ಸಿಂಪ್ಲಿಯಾಗಿ ಕ್ರಿಯೇಟರ್ ಕ್ಲಬ್ಬನ್ನು ಕೂಡ ಟ್ಯಾಗ್ ಮಾಡಿ. ಅದೇನಿಲ್ಲ, ಬಟ್ ಟ್ಯಾಗ್ ಮಾಡಿ. ಓಕೆನಾ? ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಅದನ್ನು ಕೂಡ ನೀವು ಟ್ಯಾಗ್ ಮಾಡಿಬಿಡಿ. ಸುಮ್ಮನೆ ರಿಸ್ಕ್ ಯಾಕೆ ಅಲ್ವಾ? ಸೊ ಅದಕ್ಕೆ ಎರಡನ್ನೂ ಟ್ಯಾಗ್ ಮಾಡಿ.
ಸೊ ಇಲ್ಲಿ ತುಂಬ ಫೇಕ್ ಅಕೌಂಟ್ಗಳು ಕೂಡ ಇರುತ್ತೆ. ತುಂಬ ಜನ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಮಾಡ್ಕೊಂಡಿರ್ತಾರೆ. ಸೊ ನೀವು ಒರಿಜಿನಲ್ ಅಕೌಂಟನ್ನು ನೋಡ್ಕೊಂಡು ಮೆನ್ಷನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಗೈಸ್ ಇದಾದಮೇಲೆ ಹ್ಯಾಶ್ಟ್ಯಾಗನ್ನು ಹಾಕ್ಬಿಡೋಣ. ಮೀಶೋ ಆ್ಯಪ್ ಅಂತ ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹ್ಯಾಶ್ಟ್ಯಾಗ್ಗಳನ್ನೂ ಯೂಸ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ನೀವು ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹ್ಯಾಶ್ಟ್ಯಾಗ್ಗಳನ್ನು ಯೂಸ್ ಮಾಡ್ಕೋಬಹುದು ಆ್ಯಂಡ್ ಟ್ಯಾಗ್ಸ್ಗಳನ್ನೂ ಹಾಕೋಬಹುದು. ಆ್ಯಂಡ್ ಒಳ್ಳೆ ಟೈಟಲ್ ಕೊಡಿ, ಆವಾಗ ವಿಡಿಯೋಗೆ ವೈರಲ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಒಳ್ಳೊಳ್ಳೆ ಟ್ಯಾಗ್ಸ್ ಎಲ್ಲ, ಓಕೆನಾ. ಸೊ ಈ ರೀತಿ ಹ್ಯಾಶ್ಟ್ಯಾಗ್ಗಳನ್ನು ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದು ಹೊಸ ಅಕೌಂಟ್ ಆಗಿರೋದ್ರಿಂದ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಆಫ್ ಆಗಿರ್ತವೆ, ಅದನ್ನು ಆನ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಗೈಸ್ ಇಲ್ಲಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ನ ಟ್ಯಾಗ್ ಕೂಡ ಮಾಡ್ಬೋದು. ಟ್ಯಾಗ್ ಪೀಪಲ್ ಅಂತ ಇದೆ ಅಲ್ವಾ ಅಲ್ಲಿ, ಆ್ಯಂಡ್ ನಿಮ್ಮ ಲೊಕೇಶನ್ ಕೂಡ ಆ್ಯಡ್ ಮಾಡ್ಕೋಬೋದು. ಆಡಿಯನ್ಸ್ ಅಂತ ಇದೆ ಅಲ್ವಾ ಅಲ್ಲಿ ಯಾವಾಗಲೂ ಎವ್ರಿ ಒನ್ ಕೊಡಿ, ಓಕೆನಾ. ನೆಕ್ಸ್ಟು ಮೋರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ಅಪ್ಲೋಡ್ ಎಟ್ ಕ್ವಾಲಿಟಿ ಹೈಯೆಸ್ಟ್ ಕ್ವಾಲಿಟಿ ಅಂತ ಇದೆಯಲ್ಲ ಅದನ್ನು ಯಾವಾಗಲೂ ಆನ್ ಮಾಡ್ಕೊಂಡಿರಿ, ಆಫ್ ಮಾಡ್ಕೋಬೇಡಿ, ಓಕೆನಾ. ಇಲ್ಲಿ ಟ್ರಾನ್ಸ್ಲೇಟ್ ರೀಲ್ ಅಂತ ಇದೆ ಅಲ್ವಾ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್, ಹಿಂದಿ ಆ ಥರ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ಓಕೆನಾ. ಸೊ ಅದಾದಮೇಲೆ ಫಸ್ಟು ಹೊಸ ವಿಡಿಯೋ ಅಲ್ವಾ, ಸೊ ಆ ಹೈಡ್ ಲೈಕ್ ಕೌಂಟಿಂಗ್ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಳ್ಳಿ. ಯಾಕಂತಂದರೆ ತುಂಬ ಜನ ಏನು ನೋಡ್ತಾರೆ, ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೂ ಕೂಡ ಜಾಸ್ತಿ ವಿಡಿಯೋಗೆ ಲೈಕ್ ಬಂದಿಲ್ಲ ಅಂತ ಹೇಳಿ ಇಗ್ನೋರ್ ಮಾಡ್ತಾರೆ ವಿಡಿಯೋ ನೋಡೋದಕ್ಕೆ. ಸೊ ಹಾಗಾಗಿ ಆ್ಯಂಡ್ ಕ್ಯಾಮ್ರಾ ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೊ ತಮ್ನೈಲ್ ಥರ, ಸೊ ಯಾವುದು ಕಾಣಬೇಕು ಫ್ರಂಟಲ್ಲಿ ತಮ್ನೈಲು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಗ್ಯಾಲರಿಲೂ ಹೋಗ್ಬಿಟ್ಟು ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಇದೆಯಲ್ಲ ಅಲ್ಲೂ ಹೋಗ್ಬಿಟ್ಟು ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ಡನ್ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಶೇರ್ ಅಂತ ಇದೆ ಅಲ್ವಾ, ಶೇರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗೈಸ್ ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ, ಪೆಂಡಿಂಗಲ್ಲಿದೆ, ವಿಡಿಯೋ ಅಪ್ಲೋಡ್ ಆಗುತ್ತೆ, ಓಕೆನಾ. ಸ್ವಲ್ಪ ಟೈಮ್ ತೊಗೊಳುತ್ತೆ. ವಿಡಿಯೋ ಅಪ್ಲೋಡ್ ಆದಮೇಲೆ ನೋಡಿ ಈ ರೀತಿ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಈ ವಿಡಿಯೋನ ನಾವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಕನೆಕ್ಟ್ ಮಾಡ್ಕೋಬೇಕು, ಆಟೋಮೆಟಿಕ್ಕನ್ನು ಆನ್ ಮಾಡ್ಕೋಬೇಕು. ಅದು ಹೇಗಪ್ಪ ಅಂತಂದರೆ ಈಗ ಬ್ಯಾಕ್ ಬಂದುಬಿಟ್ಟು ಇವಾಗ ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಓಕೆನಾ. ಅದಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಲಿಂಕ್ ಎಲ್ಲ ಬೇಕು. ಸೊ ನೀವೇನಾದರೂ ಆರ್ಡರ್ ಮಾಡ್ಕೊಂಡಿದ್ರೆ ಆರ್ಡರ್ ಲಿಸ್ಟೆಲ್ಲ ಇರುತ್ತೆ. ಇದು ನನ್ನ ಹಳೆ ಅಕೌಂಟಲ್ಲಿದೆ, ಓಕೆನಾ. ಇದು ಹೊಸದಾಗಿ ಕ್ರಿಯೇಟ್ ಮಾಡಿರೋದು ನಿಮಗೆ ತೋರ್ಸೋಕ್ಕೋಸ್ಕರ, ಈ ಅಕೌಂಟಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಆ ಫೋಟೋನ ಯೂಸ್ ಮಾಡಿಕೊಂಡು ಸಿಗುತ್ತಾ ನೋಡ್ತೀನಿ. ಇಲ್ಲಿ ಫೋಟೋ ಯೂಸ್ ಮಾಡಿಕೊಂಡು ಆ ಒಂದು ಫೋಟೋ ಇದೆ, ಈ ಒಂದು ಪ್ರಾಡಕ್ಟ್ ಸಿಗುತ್ತಾ ಚೆಕ್ ಮಾಡ್ತೀನಿ ಗೈಸ್. ಯಾಕಂತಂದರೆ ಹಳೆ ಅಕೌಂಟಲ್ಲಿ ಇದೆ ಬೇರೆ ನಂಬರಲ್ಲಿ, ಬಟ್ ಇಲ್ಲಿಲ್ಲ. ಸೊ ಸರ್ಚ್ ಮಾಡಿದ್ರೆ ದೊಡ್ಡವ್ರದ್ದು ಬರ್ತಾ ಇದೆ. ಸೊ ಇವಾಗ ಕಿಡ್ಸ್ ಸ್ಯಾರಿ ಅಂತ ಟೈಪ್ ಮಾಡ್ತೀನಿ, ನೋಡೋಣ. ಸಿಕ್ಕಿದ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಹಾಗೆ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ, ಓಕೆನಾ. ಕಿಡ್ಸ್ ಸ್ಯಾರೀಸ್ ಅಂತ ಹೇಳಿ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಪ್ರಾಡಕ್ಟ್ ಬಂತು, ಬಟ್ ಇದು ಯಾವುದು ಮ್ಯಾಚ್ ಆಗ್ತಾಯಿಲ್ಲ, ಆ ಸ್ಯಾರಿ ಅಲ್ಲ, ಓಕೆನಾ. ಬಟ್ ಇಟ್ಸ್ ಓಕೆ. ಈಗ ಇಲ್ಲಿರೋಂಥ ಸ್ಯಾರಿಗಳನ್ನೇ ಇಲ್ಲಿ ಸೇವ್ ಮಾಡ್ಕೊಳ್ತೀನಿ. ಅಫಿಲಿಯೇಟ್ ಇರೋದನ್ನು ಏನು ಮಾಡ್ತೀನಿ, ವಿಶ್ ಲಿಸ್ಟಲ್ಲಿ ಸೇವ್ ಮಾಡ್ಕೊಳ್ತೀನಿ. ವಿಶ್ ಲಿಸ್ಟ್ ಹಾರ್ಟ್ ಸಿಂಬಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಗೈಸ್ ನೀವೇನು ಇದು ಮಾಡೋದು ಬೇಡ. ಸೊ ನೀವು ಆರ್ಡರ್ ಮಾಡ್ಕೊಂಡಿರ್ತೀರಲ್ವ, ಆರ್ಡರ್ ಲಿಸ್ಟ್ ಎಲ್ಲ ಇರುತ್ತೆ, ಓಕೆನಾ. ಸೊ ಇವಾಗ ಸಿಂಪ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಇದೆಯಲ್ಲ ಅದನ್ನು ಓಪನ್ ಕೊಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮಗಿಲ್ಲಿ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ನಿಮಗೆ ಹೊಸೊಬ್ರಿಗೆ ಈ ಥರ ಬರುತ್ತೆ ಗೈಸ್. ನೀವು ಹೋಗ್ತಾ ಹೋಗ್ತಾ ನಿಮ್ಮ ಡ್ಯಾಶ್ ಬೋರ್ಡ್ ಎಲ್ಲ ಚೇಂಜ್ ಆಗುತ್ತೆ, ಓಕೆನಾ. ಆ್ಯಂಡ್ ಮೇಯ್ನಾಗಿ ನೀವು ಇನ್ಸ್ಟಾಗ್ರಾಮೆಲ್ಲ ಹಾಕಿರೋ ಪೋಸ್ಟ್ ಬರಬೇಕು ಅಂದರೆ ಏನು ಮಾಡಬೇಕು, ಇನ್ಸ್ಟಾಗ್ರಾಮ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿರಬೇಕು. ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ DM ಕನೆಕ್ಟ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಪೋಸ್ಟ್ ಹಾಕಿದ್ದೀರಾ ಅದು ಬರುತ್ತೆ. ನಾನು ಹಾಕಿರೋದು ಒಂದೇ ಪೋಸ್ಟು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೈಸ್ ಇಲ್ಲಿ ಆರ್ಡರ್ ಅಂತ ಸೆಲೆಕ್ಟ್ ಆಗಿದೆ ಅಲ್ವಾ. ನೀವೇನಾದರೂ ಆರ್ಡರ್ ಮಾಡ್ಕೊಂಡಿದ್ರೆ ನಿಮಗಿಲ್ಲಿ ಆರ್ಡರ್ ಶೋ ಆಗುತ್ತೆ, ಆರ್ಡರ್ ಮಾಡ್ಕೊಂಡಿರೋದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮುಗೀತು. ಬಟ್ ನಾನು ಯಾವುದೇ ಆರ್ಡರ್ ಮಾಡಿಲ್ಲ, ಸೊ ಹಂಗಾಗಿ ಖಾಲಿ ಇದೆ. ನೆಕ್ಸ್ಟ್ ಇಲ್ಲಿ ವಿಶ್ ಲಿಸ್ಟ್ ಅಂತ ಇದೆ ಅಲ್ವಾ, ನಾನು ಹಾರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ನಲ್ಲ ಅದು. ನೀವು ಅಕಸ್ಮಾತ್ ಪ್ರಾಡಕ್ಟನ್ನು ಆರ್ಡರ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ ಅಷ್ಟೇ ಈ ಥರ ವಿಶ್ ಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಮುಗೀತು. ಸೊ ಇವಾಗ ಈ 3 ಪ್ರಾಡಕ್ಟನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕೊಡ್ತಾ ಇದ್ದೀನಿ. ಸೊ ಈ ಥರ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾರು ಲಿಂಕ್ ಅಂತ ಕಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಈ 3 ಪ್ರಾಡಕ್ಟ್ ಕೂಡ ಶೇರ್ ಆಗುತ್ತೆ. ಸೊ ಅವ್ರ 3ರಲ್ಲಿ ಯಾವುದಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆರ್ಡರ್ ಮಾಡ್ಕೋಬೋದು, ಯಾವ್ದು ಬೇಕು ಅದನ್ನು, ಓಕೆನಾ. ಅದಕ್ಕೋಸ್ಕರ ನಾನು 3 ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಇದು ಆಟೋಮೆಟಿಕ್ DM ಕನೆಕ್ಟ್ ಆಗಿದೆ ಗೈಸ್, ಓಕೆನಾ. ಸೊ ಇದೇನಿಲ್ಲ ನೋಡಿ, ಈ ರೀತಿ ಲಿಂಕ್ ಕೂಡ ಬಂದಿದೆ. ನೀವು ಸಪ್ರೇಟಾಗಿ ಲಿಂಕನ್ನು ಕಾಪಿ ಮಾಡ್ಕೊಂಡು ಕೂಡ ಶೇರ್ ಮಾಡ್ಬೋದು. ಇಲ್ಲಾಂತಂದರೆ ಇಲ್ಲಿ ನೋಡಿ ಆಟೋಮೆಟಿಕ್ DM ಕನೆಕ್ಟ್ ಆಗಿದೆ. ಆ ಒಂದು ವಿಡಿಯೋಗೆ ಯಾರೇ ಕಮೆಂಟ್ ಮಾಡಿದ್ರು ಅವ್ರಿಗೆ ಆಟೋಮೆಟಿಕ್ಲಿ ರಿಪ್ಲೈ ಹೋಗುತ್ತೆ ಮತ್ತು ಇನ್ಬಾಕ್ಸಿಗೆ ಈ ಒಂದು
ಈ ಪ್ರಾಡಕ್ಟಿಂದು ಲಿಂಕ್ ಹೋಗುತ್ತೆ. ಓಕೆನಾ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆರ್ಡರ್ ಮಾಡಿಕೊಂಡ್ರೆ ನಮಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಆಟೋ ಡಿ ಎಮ್ ಅಂತ ಇದೆ ಅಲ್ವಾ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆಟೋ ಡಿ ಎಮ್ ಯಾವಾಗಲೂ ಆನಲ್ಲೇ ಇರಬೇಕು ಗೈಸ್. ಓಕೆನಾ, ಆ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಸೊ ಕಮಿಷನ್ ಯಾರಾದರೂ ಆರ್ಡರ್ ಮಾಡ್ಕೊಂಡ್ರೆ ಕಮಿಷನ್ನು ಇಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ತೋರಿಸುತ್ತೆ ನಮ್ಗೆ ಎಷ್ಟು ಕಮಿಷನ್ ಬಂದಿದೆ, ಎಷ್ಟು ಆರ್ಡರ್ ಮಾಡ್ಕೊಂಡಿದ್ದಾರೆ, ಸೊ ಅದೆಲ್ಲ ಎಷ್ಟು ಜನ ಲಿಂಕನ್ನು ಕ್ಲಿಕ್ ಮಾಡಿದ್ದಾರೆ ಅದೆಲ್ಲ ತೋರಿಸುತ್ತೆ. ಓಕೆನಾ, ಸೊ ಇದಿಷ್ಟು ಇನ್ಸ್ಟಾಗ್ರಾಮಲ್ಲಿ ಮಾಡಿದಂತಹ ಪೋಸ್ಟಿಗೆ ವಿಡಿಯೋಗೆ ಕನೆಕ್ಟ್ ಮಾಡ್ಕೊಳ್ಳೋದು ಆಟೋ ಡಿ ಎಮ್ನ. ಸೊ ಇವಾಗ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಆಟೋಮೆಟಿಕ್ ಡಿ ಎಮ್ ಹೋಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಓಕೆನಾ, ಈಗ ನಾನು ನನ್ನ ಬೇರೆ ಒಂದು ಐಡಿಯಿಂದ, ನನ್ನ ಮೇನ್ ಐಡಿಯಿಂದ ಲಾಗಿನ್ ಆಗ್ತಾ ಇದ್ದೀನಿ. ಓಕೆನಾ, ಸೊ ಲಾಗಿನ್ ಆಗಿಬಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ, ಯಾವ ರೀತಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ. ಇವಾಗ ಬ್ಯಾಕ್ ಬಂದುಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ನನ್ನ ಒಂದು ಮೇನ್ ಐಡಿಯಿಂದ ಲಾಗಿನ್ ಮಾಡ್ಕೊಳ್ತೀನಿ. ಈ ಒಂದು ಇನ್ಸ್ಟಾಗ್ರಾಮಲ್ಲಿ ಇದು ನನ್ನ ಮೇನ್ ಐಡಿಯಿಂದ ಬಂದುಬಿಟ್ಟು ಏನು ಮಾಡ್ತೀನಿ, ಆ ಅಕೌಂಟನ್ನು ಓಪನ್ ಮಾಡ್ತೀನಿ. ಸೊ ಇವಾಗ ಇದೆ ಅಲ್ವಾ, ಸೊ ಈ ಒಂದು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಇದರಲ್ಲಿ ವಿಡಿಯೋ ಇತ್ತಲ್ಲ, ಈ ಒಂದು ವಿಡಿಯೋಗೆ ನಾನೇ ಸುಮ್ಮನೆ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಯಾವ ರೀತಿ ನಮ್ಮ ಆಟೋಮೆಟಿಕ್ಕಾಗಿ ನಮ್ಮ ಅಫಿಲಿಯೇಟ್ ಲಿಂಕ್ ಹೆಂಗೆ ಶೇರ್ ಆಗುತ್ತೆ ಅಂತ ಹೇಳಿ ತೋರಿಸೋದಕ್ಕೆ ಇವಾಗ ಲಿಂಕ್ ಅಂತ ಹೇಳಿ ಈ ಒಂದು ವಿಡಿಯೋಗೆ ನಾನು ಬೇರೆ ಅಕೌಂಟಿಂದ ಕಮೆಂಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಕಮೆಂಟ್ ಮಾಡಾದ್ಮೇಲೆ ಇವಾಗ ನಮಗೆ ಇನ್ಬಾಕ್ಸಿಗೆ ಲಿಂಕ್ ಶೇರ್ ಆಗಿರುತ್ತೆ. ಓಕೆನಾ, ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಇನ್ಬಾಕ್ಸ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಬಂದುಬಿಟ್ಟು, ಸೊ ಫುಲ್ಲು ಬ್ಯಾಕ್ ಬಂದು ಇಲ್ಲಿ ಇನ್ಬಾಕ್ಸ್ ಇದೆ ಅಲ್ವಾ, ಸೊ ಇನ್ಬಾಕ್ಸ್ ಅಂದರೆ ಹೊಸದಾಗಿ ಬಂದಿರೋದ್ರಿಂದ ರಿಕ್ವೆಸ್ಟಲ್ಲಿ ಸೇವ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಓಕೆನಾ, ಸೊ ಇಲ್ಲಿ ಬಂದಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಆಟೋಮೆಟಿಕ್ ಡಿ ಎಮ್ಮನ್ನು ಕನೆಕ್ಟ್ ಮಾಡ್ಕೊಂಡಿದ್ವಲ್ಲ, ಯಾವ್ಯಾವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಆ 3 ಪ್ರಾಡಕ್ಟ್ ಬಂದಿದೆ ನೋಡಿ. ನಮ್ಗೆ ಇಷ್ಟ ಆಯಿತು ಅಂತಂದರೆ ಜಸ್ಟ್ ಇಲ್ಲಿ ಶಾಪ್ ಆನ್ ಮೀಶೋ ಅಂತ ಇದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ಡೈರೆಕ್ಟಾಗಿ ನಮಗೆ ಪ್ರಾಡಕ್ಟ್ ಶೋ ಆಗುತ್ತೆ. ಮೀಶೋ ಅಪ್ಲಿಕೇಶನ್ ಹೋಗ್ಬಿಟ್ಟು ಓಪನ್ ಆಗಿಬಿಟ್ಟು. ಸೊ ಅದು ಹೆಂಗೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಜಸ್ಟ್ ನೋಡಿ, ಈ ಥರ ಶೇರ್ ಆಗುತ್ತೆ. ಓಕೆನಾ, ಶೇರ್ ಆದಮೇಲೆ ಇಲ್ಲಿ ಶಾಪ್ ಆನ್ ಮೀಶೋ ಅಂತ ಇದಾವಲ್ಲ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಏನಾಗುತ್ತೆ, ಮೀಶೋ ಅಪ್ಲಿಕೇಶನ್ನೇ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಸೊ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಆರ್ಡರ್ ಮಾಡ್ಕೊಳ್ತಾರೆ. ಓಕೆನಾ, ಜನ ಆರ್ಡರ್ ಮಾಡ್ಕೊಳ್ತಾರೆ. ಆರ್ಡರ್ ಮಾಡ್ಕೊಂಡಾಗ ನಮಗಿಲ್ಲಿ ಆ ಒಂದು ಪ್ರಾಡಕ್ಟಿಗೆ ಎಷ್ಟು ಕಮಿಷನ್ ಇದೆಯೋ ಆ ಕಮಿಷನ್ ನಮಗೆ ಸಿಗುತ್ತೆ. ಅವರೇನಾದರೂ ಪ್ರಾಡಕ್ಟನ್ನು ರಿಟರ್ನ್ ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಮಾತ್ರ ನಮಗೆ ಕಮಿಷನ್ ಸಿಗೋದು. ಅವರೇನಾದರೂ ಪ್ರಾಡಕ್ಟನ್ನು ಆರ್ಡರ್ ಮಾಡಿಕೊಂಡು ಆಮೇಲೆ ಏನಾದರೂ ರಿಟರ್ನ್ ಮಾಡಿದ್ರೆ ಇಲ್ಲ ಕ್ಯಾನ್ಸಲ್ ಮಾಡಿದ್ರೆ ಆರ್ಡರ್ನ, ನಮಗೆ ಯಾವುದೇ ಕಮಿಷನ್ ಸಿಗೋಲ್ಲ. ಓಕೆನಾ, ಅವ್ರು ಆರ್ಡರ್ ಮಾಡ್ಕೊಂಡಾದ್ಮೇಲೆ ಅವರು ಪ್ರಾಡಕ್ಟನ್ನು ರಿಸೀವ್ ಮಾಡ್ಕೊಬೇಕು. ಪ್ರಾಡಕ್ಟನ್ನು ಅವರೇ ಇಟ್ಕೊಂಡ್ರೆ ಮಾತ್ರ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಮಗೆ ಕಮಿಷನ್ ಅನ್ನೋದು ಸಿಗೋದು. ಓಕೆನಾ, ಸೊ ಗೈಸ್, ಇದಿಷ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಯಾವ ರೀತಿ ಹಾಕಾದ್ಮೇಲೆ ಇನ್ಸ್ಟಾಗ್ರಾಮ್ನ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಲಿಂಕ್ ಹೇಗೆ ಹೋಗುತ್ತೆ, ಹೇಗೆ ಶಾಪ್ ಓಪನ್ ಆಗುತ್ತೆ, ಅವರು ಹೇಗೆ ಆರ್ಡರ್ ಮಾಡ್ಕೊಳ್ತಾರೆ ಅನ್ನೋದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿಮಗೆಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.